ನಮಸ್ಕಾರ ಸ್ನೇಹಿತರೆ 500 GK ಸೀರೀಸ್ ಏನ್ ಮಾಡ್ತಾ ಇದೀವಿ. ಈ 500 GK ಸೀರೀಸ್ ಅಲ್ಲಿ ಅಪ್ಲೈಡ್ ಸೈನ್ಸ್ ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ಕ್ವಶನ್ ಪೇಪರ್ ಮಾತ್ರ ತುಂಬಾ ಡಿಫಿಕಲ್ಟೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ FDA GK ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ನ ತಗೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು FDA HK ದಲ್ಲಿ ಬಂದಿರೋದು ಡಿಸ್ಕಸ್ ಮಾಡಿದ್ವಿ. ನಿಮಗೆ ಜ್ಞಾಪಕ ಇರಬೇಕು ಪ್ರೀವಿಯಸ್ ಇಯರ್ ಅಲ್ಲಿ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ನಮ್ಮ GK ಸರಣಿಯ ಒಂದು ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ. ಅಲ್ಲೂ ಕೂಡ ಇದೇ ರಿಲೇಟೆಡ್ ಒಂದ್ 2-3 ಕ್ವಶನ್ಸ್ ರಿಪೀಟ್ ಆಗಿವೆ. ಅದಕ್ಕೆ ಹೇಳದ್ ನಾನು, ನೀವು ಅನಲೈಸ್ ಮಾಡ್ಬೇಕು ಕ್ಲೀನ್ ಆಗಿ ಕ್ವಶನ್ಸ್ ಅಂತ. ಅಂದ್ರೆ ಸೇಮ್ ರಿಪೀಟ್ ಆಗಿರಲ್ಲ, ಅದ್ರ ಕಾನ್ಸೆಪ್ಟ್ಸ್ ಅದ್ರದ್ದೇ ಸ್ವಲ್ಪ ಬೇರೆ ರೀತಿ ಕೇಳ್ತಾನೆ. ಸೊ ಹಂಗಾಗಿ ನಮ್ಮ ಪ್ಲೇ ಲಿಸ್ಟ್ ರೆಫರ್ ಮಾಡಿ ಈ GK ಸೀರೀಸ್. ಇಲ್ಲಿ ನಿಮಗೆ ಒಂದು GK ಸ್ಟ್ಯಾಟಿಕ್ ಪೋರ್ಷನ್ ಪ್ಲಸ್ ಕರೆಂಟ್ ಅಫೇರ್ CA ಎರಡೂ ಕೂಡ ಇರ್ತಕ್ಕಂಥ ಒಂದು ಸೀರೀಸ್ ಇದು. ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಲಿಂಕ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ಲೇ ಲಿಸ್ಟ್ ಎಲ್ಲಾನು ಕೂಡ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ವೆಲ್ಕಮ್ ಆಲ್. ವೆರಿ ಗುಡ್ ಮಾರ್ನಿಂಗ್ ಸರ್. ವೆಲ್ಕಮ್. ವೆರಿ ಗುಡ್ ಮಾರ್ನಿಂಗ್. ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಸಿಂಪಲ್ ಕ್ವಶನ್ಸ್ ಇದೆ. 1 or 2 ಇದ್ರೂ ಕೂಡ ಮಾಡಬಹುದು. ಕ್ವಶನ್ ಸ್ವಲ್ಪ ಡಿಫಿಕಲ್ಟೀಸ್ ಅನ್ಸಿದ್ರು ಕೂಡ ಆಪ್ಷನ್ಸ್ ನಿಮ್ಗೆ ನಾನು ಪದೇ ಹೇಳ್ತಾ ಇರ್ತೇನೆ. ಆಪ್ಷನ್ಸ್ ಯುವರ್ ಗೈಡ್ ಅಂತ. ಅಂದ್ರೆ ಆಪ್ಷನ್ಸ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಬಹುದು. ಈಗ ನೋಡಿ, ಈ ಕ್ವಶನ್ ನೋಡಿ, ಹೊಂದಿಸಿ ಬರೀಬೇಕು. ವಿದ್ಯುತ್ ಮೋಟಾರ್ ಯಾವ ಪ್ರಿನ್ಸಿಪಲ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ, ಅಂದ್ರೆ ಯಾವ ರೀತಿ ಫೆನೋಮೆನನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ವಿದ್ಯುತ್ ಗಂಟೆ, ಓಕೆ, ಎಲೆಕ್ಟ್ರಿಕ್ ಬೆಲ್, ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್, ವಿದ್ಯುತ್ ಲೇಪನ ಅಂದ್ರೆ ಎಲೆಕ್ಟ್ರೋಪ್ಲೇಟಿಂಗ್ ಅಂತ. ಇದು ಸಿಂಪಲ್ ಕ್ವಶನ್. ಮೋಟಾರ್, ಮೋಟಾರ್ ಅಂದ್ರೆ ಏನು ಸರ್? ಮೋಟಾರ್ ಕೆಲಸ ಮಾಡಬೇಕು ಅಂದ್ರೆ ಏನು? ವಿ ಹ್ಯಾವ್ ಟು ಇಂಡ್ಯೂಸ್. ಹೆಂಗ್ ಕೆಲಸ ಮಾಡುತ್ತದು? ಮೋಟಾರ್ ರನ್ ಆಗುತ್ತೆ, ಮೆಕ್ಯಾನಿಕಲ್ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ವಿದ್ಯುತ್ ಯಾಂತ್ರಿಕ ಪರಿಣಾಮ ಅಂತ ಇದೆಯಾ, ಮೆಕ್ಯಾನಿಕಲ್ ಎಫೆಕ್ಟ್ ಆಫ್ ಕರೆಂಟ್ ಅಂತ ಅಲ್ವಾ ಸರ್ ಮೋಟಾರ್. ಜನರೇಟರ್ ಎಲೆಕ್ಟ್ರಿಕಲ್ ನ ಕೊಡ್ತಕ್ಕಂಥದ್ದು. ಸೊ ಅದು ಗೊತ್ತಾಗಿಲ್ವಾ? ಬೇಡ. ನೋಡಿ, ವಿದ್ಯುತ್ ಗಂಟೆ, ಎಲೆಕ್ಟ್ರಿಕ್ ಬೆಲ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಹೆಂಗಿರುತ್ತೆ ಎಲೆಕ್ಟ್ರಿಕ್ ಬೆಲ್? ನೀವು ಒಳಗಡೆ ನೀವು ಮನೇಲಿ ಇದ್ರೆ ಓಪನ್ ಮಾಡಿದ್ರೆ ಹಳೆದ್ ಗೊತ್ತಿರುತ್ತೆ. ಹಿಂಗಿರುತ್ತೆ, ಒಂದು ಮ್ಯಾಗ್ನೆಟಿಕ್ ಅಂತರ ಹಿಂಗ್ ಬಂದು ಹಿಂಗ್ ಕೂತಿರುತ್ತೆ. ನೀವು ಎಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ತೀರಾ, ಎನರ್ಜೈಸ್ಡ್ ಆಗಿ ಇದು ಬಂದು ಇಲ್ಲಿ ಇದೇನಿರುತ್ತಲ್ಲ, ಇದು ಈ ಒಂದು ಡ್ರಮ್ ಟಬ್ ಒಳಗೆ ಇರುತ್ತಲ್ಲ, ಡ್ರನ್ ಅಂತ ಸೌಂಡ್ ಆಗ್ತಾ ಇರುತ್ತಲ್ಲ, ಇಟ್ ವಿಲ್ ಬಿಕಮ್ ಎ ಮ್ಯಾಗ್ನೆಟೈಸ್ಡ್. ಕಾಂತೀಯ ಎಫೆಕ್ಟ್ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂತ. ಯಾವುದೇ ಒಂದು ಕಂಡಕ್ಟರ್ಗೆ ನಾವು ಎಲೆಕ್ಟ್ರಿಕಲ್ ಕರೆಂಟ್ ಆದಾಗ ಇಟ್ ಬಿಕಮ್ಸ್ ಮ್ಯಾಗ್ನೆಟೈಸ್ಡ್ ಆಗುತ್ತೆ. ಸೊ ವಿದ್ಯುತ್ ಕಾಂತೀಯ ಪರಿಣಾಮ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂತ ಕರಿತೀವಿ. ಸೊ ಇದಕ್ಕೆ ಆಪ್ಷನ್ 3, ಬೀಗ ಆಪ್ಷನ್ 3 ಇದೊಂದು ಇರೋದು. ಓಕೆ, ಒಂದು ಗೊತ್ತಿದ್ರು ಮಾಡ್ಬೋದು ಅಂತ ಹೇಳಿದ್ದೆ. ಇನ್ನು ಅಕಸ್ಮಾತ್ ಟ್ರಾನ್ಸ್ಫಾರ್ಮರ್, ಸರ್ ನಾವು ಸೈನ್ಸ್ ಸ್ಟೂಡೆಂಟ್ ಅಲ್ಲ ಅಂದ್ರೂ ಕೂಡ ಬೇಸಿಕ್ಸ್ ನಿಮಗೆ ಕವರ್ ಆಗಿರುತ್ತೆ. ಟ್ರಾನ್ಸ್ಫಾರ್ಮರ್ ಗೊತ್ತಿಲ್ಲ ಅಂದ್ರೆ ವಿದ್ಯುತ್ ಲೇಪನದ ಬಗ್ಗೆ ಮಾತಾಡೋಣ ಬನ್ನಿ. ಅಂದ್ರೆ ಎಲೆಕ್ಟ್ರೋಪ್ಲೇಟಿಂಗ್. ವಾಟ್ ಇಸ್ ಎಲೆಕ್ಟ್ರೋಪ್ಲೇಟಿಂಗ್? ನೀವು ಎಲೆಕ್ಟ್ರೋಪ್ಲೇಟಿಂಗ್ ಅಲ್ಲಿ ಏನಿರುತ್ತೆ, ಇಲ್ಲಿ ವಾಟರ್ ಅಥವಾ ಏನೋ ಎಲೆಕ್ಟ್ರೋಲಿಸಿಸ್ ಅಂತ ಕರಿತೀವಿ. ಏನೋ ಒಂದು ಮೀಡಿಯಂ ಇರುತ್ತೆ, ಓಕೆ, ಲಿಕ್ವಿಡ್ ಮೀಡಿಯಂ. ಇಲ್ಲೊಂದು ರಾಡ್ಗಳಿರುತ್ತೆ. ಈ ರಾಡ್ಗೆ ನೀವು ಎಲೆಕ್ಟ್ರಿಕಲ್ ಕರೆಂಟ್ ಪಾಸ್ ಮಾಡ್ತೀರಾ ಅಲ್ವಾ? ಏನಾಗುತ್ತೆ? ಇದು ಬಬಲ್ ಬರುತ್ತೆ. ಇಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಡಿವಿಷನ್ ಆಗಿ ಬಬಲ್ ಬರುತ್ತೆ. ವಾಟ್ ಇಸ್ ದಿಸ್ ಇಸ್ ಕಾಲ್ಡ್? ಕೆಮಿಕಲ್. ಹೈಡ್ರೋಜನ್ ಆಕ್ಸಿಜನ್ ಅಲ್ಲಿ ಇದಾಗುತ್ತೆ, ಕೆಮಿಕಲ್ ಚೇಂಜಸ್ ಆಗುತ್ತೆ. ಅಂದ್ರೆ ಏನರ್ಥ? ಎಲೆಕ್ಟ್ರೋಪ್ಲೇಟಿಂಗ್ ಇಸ್ ನಥಿಂಗ್ ಬಟ್ ವಿದ್ಯುತ್ ರಾಸಾಯನಿಕ ಪರಿಣಾಮ. ಅಂದ್ರೆ ಏನಂತ? ಕೆಮಿಕಲ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಿಗೆ, ಡಿಗೆ 2 ಇಲ್ಲಿದೆ, ಇಲ್ಲಿಲ್ಲ. ಎಗೆ 4 ಇಲ್ಲಿದೆ, ಇದೊಂದೇ ಇರೋದು. ಎಗೆ ನೋಡಿ, ಎಗೆ 4, ಆಪ್ಷನ್ 3 ಮತ್ತೆ 2 ಕನ್ಫ್ಯೂಸ್ ಆಗೋರ್ಗೆ ಒಂದು 2 ಯಾವ್ದಾದ್ರು ಗೊತ್ತಿದ್ರು ಕೂಡ ಆನ್ಸರ್ ಮಾಡಬಹುದು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ? ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ವಿಘಟನೆಯ ಸರಿಯಾದ ಹಂತಕ್ಕೆ ಅನುಕ್ರಮ. ನೋಡಿ, ಇದೆಲ್ಲ ಈಸಿ ಕ್ವಶನ್ಸ್ ಅಲ್ವಾ? ವಿಘಟನೆ ಆಗೋದೇನೆ, ಯಾವುದೇ ಒಂದು ಸಸ್ಯ ಆಗ್ಲಿ ಪ್ರಾಣಿ ಆಗ್ಲಿ ಸತ್ತಾಗ ಏನಾಗುತ್ತೆ? ಫಸ್ಟ್ ಅದು ಫ್ರಾಗ್ಮೆಂಟೇಶನ್ ಆಗುತ್ತೆ, ಅಂದ್ರೆ ಛಿದ್ರಗೊಂಡುತ್ತೆ. ನೋಡಿ, ಛಿದ್ರೀಕರಣ ಫಸ್ಟ್ ಬರೋದು ಅಲ್ಲ, ಫಸ್ಟ್ ಛಿದ್ರನೇ ಆಗ್ಬೇಕು, ಫ್ರಾಗ್ಮೆಂಟೇಶನ್ ಆಗ್ಬೇಕು ಫಸ್ಟ್. ಸೊ ಫ್ರಾಗ್ಮೆಂಟೇಶನ್ ಇರೋದು ಯಾವ್ದು ಆಪ್ಷನ್? ಇದೊಂದಿದೆ, ಇಲ್ಲೊಂದಿದೆ. ದಿಸ್ ಇಸ್ ಗಾನ್ ಕೇಸ್. ಓಕೆ, ಫಸ್ಟ್ ಛಿದ್ರೀಕರಣ ಆಯ್ತು, ಆಮೇಲೆ ಏನಾಗುತ್ತೆ ಹೇಳ್ತೀರಾ? ಕ್ಷಾಲನ ಕ್ರಿಯೆ ಆಗತ್ತಾ? ಅಪಚಯ ಕೆಟಬಾಲಿಸಮ್ ಆಗತ್ತಾ? ಹ್ಯೂಮಿಫಿಕೇಶನ್ ಆಗತ್ತಾ? ನೋಡಿ, ಹ್ಯೂಮಸ್ ಲಾಸ್ಟ್ ಅಲ್ಲಿ ಆಗೋದು, ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್ ಹತ್ರ ಬರೋದು. ಸೊ ಸೆಕೆಂಡ್ ಆಗೋದು ಲೀಚಿಂಗ್. ವಾಟ್ ಈಸ್ ಲೀಚಿಂಗ್? ಕ್ಷಾಲನ ಕ್ರಿಯೆ ಅಂದ್ರೇನು? ಲೀಚಿಂಗ್ ಇಸ್ ನಥಿಂಗ್ ಬಟ್ ವಾಟರ್ ಸಾಲ್ಯುಬಲ್, ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಬಾಡಿಲಿ, ಅದರಲ್ಲಿ ಅದು ಸಸ್ಯ, ಮರ ಅಥವಾ ಮನುಷ್ಯ ಆಗ್ಲಿ, ಅದೆಲ್ಲ ಫಸ್ಟ್ ತೆಗಿತಕ್ಕಂಥ, ಲೀಚ್ ಮಾಡ್ತಕ್ಕಂಥದ್ದು ಲೀಚಿಂಗ್. ಓಕೆ, ಆಮೇಲೆ ಏನಾಗುತ್ತೆ? ಕೆಟಬಾಲಿಸಮ್ ಅಂದ್ರೆ ಏನಂತೀವಿ? ಅಪಚಯನ ಅಂತೀವಿ. ಇದು 1ನೇದು, ಇದು 2, ಇದು 3. ವಾಟ್ ಈಸ್ ಅಪಚಯ? ಕೆಟಬಾಲಿಸಮ್ ಅಂದ್ರೆ ಈ ಫಂಗೈ, ಆಲ್ಗೆಗಳು ಏನ್ ಮಾಡುತ್ತೆ, ಫಂಗಸ್ ಅಂತ ಏನ್ ಕರಿತೀವಲ್ಲ, ಅದೆಲ್ಲ ಬಂದು ಏನ್ ಮಾಡುತ್ತೆ? ಅದನ್ನ ಏನೇನ ತಿನ್ನಕ್ಕಾಗತ್ತೆ, ಏನೇನ್ ಮಾಡಕ್ಕಾಗತ್ತೆ? ಒಂದು
ಕೆಟಲಿಸ್ಟ್ ನ ರಿಲೀಸ್ ಮಾಡಿ ಮಾಡ್ತಕ್ಕಂಥ ಎನ್ಸೈಮ್ಸ್ ನ ರಿಲೀಸ್ ಮಾಡಿ ಮಾಡ್ತಕ್ಕಂಥದ್ದು. ಸೊ ಆಪ್ಷನ್ 3 ಇಸ್ ದ ಥರ್ಡ್ ಒನ್. ನೋಡಿ 1 or 2 ಇದು ಸಿಕ್ಕಿದ ತಕ್ಷಣ ಆನ್ಸರ್ ಮಾಡಬಹುದಾ? ಎರಡನೇದು ಲೀಚಿಂಗ್ ಅಂತ ಗೊತ್ತಾದ ತಕ್ಷಣ ನೀವು ಆನ್ಸರ್ ಮಾಡ್ಬಿಡು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಂತ. ಈ ಆದ್ಮೇಲೆ ಡಿ, ನೋಡಿ ಈ ಆದ್ಮೇಲೆ ಡಿ ಇಲ್ಲೂ ಇದೆ. ಆದ್ಮೇಲೆ ಕೆಟಾಬಾಲಿಸಮ್ ಬರುತ್ತೆ, ಎ ಇದೊಂದೇ ಆಪ್ಷನ್. ಬಿ ಬರುತ್ತೆ, ಬಿ ಅಲ್ಲ. ಇದಾದ್ಮೇಲೆ ಬರ್ತಕ್ಕಂಥ ನಮಗೆ ಹ್ಯೂಮಸ್. ಓಕೆ, ಆಮೇಲೆ ಖನಿಜೀಕರಣ ಆಗ್ತಕ್ಕಂಥ. ಓಕೆ, ನಾನು ತೋರಿಸ್ತೀನಿ. ಐ ವಿಲ್ ಶೋ ಯು. ಫ್ರಾಗ್ಮೆಂಟೇಶನ್ ಅಂದ್ರೇನು? ಬ್ರೇಕ್ ಡಿಟೋರಿಯಸ್, ವಿಘಟನಾ ಕ್ರಿಯೆಗಳು. ಲೀಚಿಂಗ್, ವಾಟರ್ ಸಾಲ್ಯುಬಲ್ ಇನ್ಆರ್ಗಾನಿಕ್ ನ್ಯೂಟ್ರಿಯೆಂಟ್ಸ್ ಸೀಪ್ ಇನ್ ಟು ದ ಸಾಯಿಲ್. ಅಂದ್ರೆ ವಾಟರ್ ಸಾಲ್ಯುಬಲ್, ನೀರಿನಲ್ಲಿ ಕರಗ್ತಕ್ಕಂಥದ್ದೆಲ್ಲ ನೀರಿನ ಅಂಶ ಅಂತ ಏನ್ ಕರಿತೀವಿ ಅದೆಲ್ಲ ಏನಾಗುತ್ತೆ ಮಣ್ಣಲ್ಲಿ ಸೋರಿಕೆ ಆಗ್ತಕ್ಕಂಥದ್ದು, ಲೀಚಿಂಗ್ ಆಗುತ್ತೆ. ಆಮೇಲೆ ಕೆಟಬಾಲಿಸಮ್, ಬ್ಯಾಕ್ಟೀರಿಯಾ ಶಿಲೀಂಧ್ರಗಳೇನಾಗುತ್ತೆ, ಫಂಗೈ, ಬ್ಯಾಕ್ಟೀರಿಯಾ, ಅದು ಎನ್ಸೈಮ್ಸ್ ರಿಲೀಸ್ ಮಾಡಿ ಅದನ್ನ ಬ್ರೇಕ್ ಮಾಡುತ್ತೆ, ಸಣ್ಣ ಸಣ್ಣದಾಗಿ ಬ್ರೇಕ್ ಮಾಡಿ ತನ್ನ ಆಹಾರಗಳನ್ನ ತಾವು ತಗೊಳ್ತವೆ. ಆಮೇಲೆ ಹ್ಯೂಮಿಫಿಲಿಕೇಶನ್ ಅಂದ್ರೆ ಇನ್ ಬೇರೆ ಅನ್ಬ್ರೇಕಬಲ್ ಅಂತ ಏನ್ ಕರಿತೀವಿ ಅದು ಹಾಗೆ ಉಳ್ಕೊಳ್ತೀವಿ, ಹ್ಯೂಮಸ್ ಆಗಿ ಉಂದ್ಕೊಂಡು ಗಾಢ ಬಣ್ಣಕ್ಕೆ ಬರುತ್ತೆ, ಕಂದು ಗಾಢ ಬಣ್ಣ ಕೊಳ್ತಾ ಹಾಗೆ. ಆಮೇಲೆ ಅದರಿಂದ ಏನೇನು ಹೋಗ್ಬೇಕು ಅಂದ್ರೆ ಸಾರಜನಕ ಇದ್ರೆ, ನೈಟ್ರೋಜನಸ್ ಇದ್ರೆ ಏನೇನು ಹೋಗ್ಬೇಕೆಲ್ಲ ಹೋಗಿ ಆಮೇಲೆ ಖನಿಜಗಳು, ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಗಳು ಆಗ್ತಕ್ಕಂಥದ್ದು, ಖನಿಜೀಕರಣ ಆಗ್ತದೆ ಲಾಸ್ಟ್ ಅಲ್ಲಿ ಅಲ್ವಾ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬನ್ನಿ. ಏಡ್ಸ್ ಅಥವಾ HIV ಸಂಬಂಧಿಸಿದ ಈ ಕೆಳಗೆ ಕೊಟ್ಟಿರೋ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಹೇಳಿಕೆ 1, ಏಡ್ಸ್ ಒಂದು ರೋಗವಲ್ಲ ಆದರೆ ರೋಗಗಳ ಕೂಟ. HIV ಅಂದ್ರೆ ಏಡ್ಸ್ ಇಸ್ ನಾಟ್ ಎ ಡಿಸೀಸ್ ಬಟ್ ಇಟ್ಸ್ ಎ ಸಿಂಡ್ರೋಮ್. ಹೌದು ಸರ್, ಏಡ್ಸ್ ಇಸ್ ಎ ಸಿಂಡ್ರೋಮ್, ಡಿಸೀಸ್ ಅಂತ ಕರೆಯಲ್ಲ ಅಲ್ವಾ. ನಾವೇನ್ ಮಾಡ್ತೀವಿ, ಯಾವ ರೀತಿ ಬರುತ್ತೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ನಿಮ್ಗೆ ಗೊತ್ತಿದೆ ಹೆಂಗ್ ಬರುತ್ತೆ ಅದು ಅಂತ. ಮತ್ತೆ ಆ ಕಂಡೀಷನ್ ಇರೋರ್ದು ಯೂಸ್ ಮಾಡಿರ್ತಕ್ಕಂಥ ನೀಡಲ್ಸ್ ಗಳು ಅದು ಕೂಡ ಇದ್ ಮಾಡಿದಾಗ ಬರ್ತಕ್ಕಂಥದ್ದು. ಸೊ ಇದು ಗೊತ್ತಿದೆ. ಮತ್ತೆ ಅವರ ರಕ್ತ ಬೇರೆಯವ್ರ ರಕ್ತದಲ್ಲಿ ಬರ್ತಕ್ಕಂಥದ್ದು. ಓಕೆ, HIV ರೋಗಾಣುವು ರೆಟ್ರೋವೈರಸ್ ಗುಂಪಿಗೆ ಸೇರಿದು, ಅದರ ಅನುವಂಶೀಯ ವಸ್ತು RNA ಆಗಿದೆ. ಹೌದು, HIV ಇಸ್ ಎ RNA DNA ನ ಕರ್ತ. ಇಟ್ ಇಸ್ RNA, ರೈಬೋನ್ಯೂಕ್ಲಿಕ್ ಆಸಿಡ್. ಸೊ ಆಪ್ಷನ್ 2 ಇಸ್ ಆಲ್ಸೋ ಕರೆಕ್ಟ್, ಆಪ್ಷನ್ 1 ಇಸ್ ಆಲ್ಸೋ ಕರೆಕ್ಟ್. ಹೇಳಿಕೆ ಮತ್ತೆ 1 ಇದರದ ಇಲ್ಲಿ ಕೊಟ್ಟಿದ್ದಾರೆ, ಯಾವ ಹೇಳಿಕೆ ಸರಿ ತಪ್ಪು ಅಂತ ಕೇಳಿದ್ದಾರೆ ಅಷ್ಟೇ. ಸೊ ಹಾಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2 ಕೂಡ ಸರಿಯಾಗಿದೆ. ಸೊ HIV ಬಂದ್ರೆ ನೋಡೋದಾದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ, ರೆಟ್ರೋವೈರಸ್ ಅಂತ ಕರಿತೀವಿ. ರೆಟ್ರೋವಿರ್ಡೆ ಅನ್ನೋ ಫ್ಯಾಮಿಲಿಯ ಅಡಿಯಲ್ಲಿ ಇದ್ದಿರ್ತಕ್ಕಂಥ ಅದರ ಸಬ್ ಫ್ಯಾಮಿಲಿ ಆರ್ಥೋರೆಟ್ರೋವಿರೇನೆ ಅಂತ ಕರಿತೀವಿ. ಅದರ ಜೀನ್ ಬಂದು ಲೆಂಟಿವೀರಸ್ ಅಂತ ಕರಿತೀವಿ. ನೋಡಿ ಇವೆಲ್ಲ ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ನೋಡಿ ಯಾವಾಗ ಏನಂತ ಕೇಳ್ತಾನೆ ಅಂತ ಗೊತ್ತಿರಲ್ಲ. ಓಕೆ, ಇಟ್ ಇಸ್ RNA ಬೇಸ್ಡ್ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕೇಳ್ತೀವಿ. ಎಸ್ಪೆಷಲಿ ಸಿಂಗಲ್ ಸ್ಟ್ಯಾಂಡರ್ಡ್ RNA SSRNA ಅಂತ ಕರಿತೀವಿ. 2 copies of positive sense signal standard sRNA. What is this? It's RNA carries genetic information in the form of RNA. Okay. ಸೊ ಅದನ್ನೇ ಇಲ್ಲಿ ಕೊಟ್ಟಿರೋ ಅನುವಂಶೀಯ ವಸ್ತು RNA ಆಗಿದೆ. ಹೌದು, ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಜೀವ ರಾಸಾಯನಿಕ ಆಮ್ಲ. ನೋಡಿ ಇದು ಮೊನ್ನೆ ಕೂಡ ಕೇಳಿದೆ ಎಕ್ಸಾಮ್ ಅಲ್ಲಿ. ಬೇರೆ ಬೇರೆ ಒಂದು HK ನಾನ್ HK ಅಲ್ಲಿ ಮಿಕ್ಸ್ ಮಾಡಿ ಈ ತರ ಕೇಳ್ತಾನೆ. ಬಟ್ ಅಲ್ಲಿ ಕೇಳೋ ರೀತಿ ಬೇರೆ, ಇಲ್ಲಿ ಕೇಳೋ ರೀತಿ ಬೇರೆ. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಹೇಳಿಕೆ 1 ಹೇಳಿಕೆ 2 ಕೇಳ್ತಾ, ನಾನು ಕೇಳಿರಲಿಲ್ಲ. ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಜಲಮಾಲಿನ್ಯ ಸೂಚಕವಿದೆ. ಹೌದಲ್ವಾ ಸರ್? ಡಿಸ್ಕಸ್ ಮಾಡಿ ಲಾಸ್ಟ್ ಪ್ರೀವಿಯಸ್ ಅನ್ವಯಿಕ ಒಂದು ಇದು ನಮ್ಮ ಪ್ಲೇಲಿಸ್ಟ್ ಇದೆ, ಚೆಕ್ ಮಾಡಿ. ಹೌದು ಅಲ್ವಾ? ಅಂದ್ರೆ ಅಲ್ಲಿ ಎಷ್ಟು ಮಟ್ಟಿಗೆ ಆಕ್ಸಿಜನ್ ಲೆವೆಲ್ ಇದೆ ಅನ್ನೋದ್ರ ಮೇಲೆ, ಜಾಸ್ತಿ ಇದ್ರೆ ಚೆನ್ನಾಗಿದೆ ಅಂತ, ಕಮ್ಮಿ ಇದ್ರೆ ಅದು ಹೋಗಿದೆ ಅಂತ ಅಲ್ವಾ ಸರ್? ಅಂದ್ರೆ ಅಲ್ಲಿ ಜೀವಿಗಳು ಸಸ್ಯಗಳು ಏನು ಇದಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಅಂದ್ರೆ ಎಷ್ಟು ಮಟ್ಟಿಗೆ ಅದು ಮಾಲಿನ್ಯಕರ ಆಗಿದೆ, ಎಷ್ಟು ಮಾತ್ರ ಪ್ರಮಾಣದಲ್ಲಿ ಆಕ್ಸಿಜನ್ ಅಲ್ಲಿ ಇದೆ ಅಂತ. ಓಕೆ, ಚರಂಡಿಯ ಕೊಳಚಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ನೋಡಿ, ವೆರಿ ಇಂಪಾರ್ಟೆಂಟ್. It is possible to estimate the amount of biodegradable organic matter in sewage by measuring BOD. ಹೌದು, ಇಲ್ಲಿ ಎಷ್ಟು ಜೈವಿಕ ವಿಘಟನೆ ಹೊಂದಬಹುದಾದ ವಸ್ತುಗಳಿವೆ ಅನ್ನತಕ್ಕಂಥದ್ದು, ಅಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಏನಿದೆ, ಜೀವ ರಾಸಾಯನಿಕ ಆಕ್ಸಿಜನ್ ಡಿಮ್ಯಾಂಡ್ ಮುಖ ಅಂದಾಜಿಸಲಾಗ್ತಾರೆ. ಇದು ಕರೆಕ್ಟ್. ಸೊ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಕರೆಕ್ಟ್. ಇಲ್ಲಿ ಬಸ್ಟ್ ಎಕ್ಸ್ಪ್ಲನೇಷನ್ ಕೇಳಿಲ್ಲ ನಿಮ್ಗೆ, 1ಕ್ಕೆ 2 ಎಕ್ಸ್ಪ್ಲನೇಷನ್ ಆ ತರ ಆಪ್ಷನ್ಸ್ ಇಲ್ಲ ಇಲ್ಲಿ. ಹೇಳಿಕೆ 1 ಕರೆಕ್ಟಾ, ಹೇಳಿಕೆ 2 ಕರೆಕ್ಟ್, ಅಥವಾ ಹೇಳಿಕೆ 1 ತಪ್ಪ, ಹೇಳಿಕೆ 2 ತಪ್ಪ, ಅಥವಾ ಎರಡೂ ತಪ್ಪ ಅಂತ ಕೇಳಿದ್ ನಾನು ಅಷ್ಟೇ. ಎಸ್, ದ ಅಮೌಂಟ್ ಆಫ್ ಆಕ್ಸಿಜನ್ ನೀಡೆಡ್ ಬೈ ಏರೋಬಿಕ್ ಮೈಕ್ರೋಬ್ಸ್ ಟು ಬ್ರೇಕ್ ಡೌನ್ ಆರ್ಗಾನಿಕ್ ಮ್ಯಾಟರ್ ಇನ್ ವಾಟರ್ ಇಸ್ ಕಾಲ್ಡ್ ಬಯೋಕೆಮಿಕಲ್ ಆರ್ಗಾನಿಸಮ್. ಅಂದ್ರೆ ನಾವು ಏನು ಏರೋಬಿಕ್ ಮೈಕ್ರೋಬ್, ಯಾಕೆ ಇದನ್ನ ಬಯೋಲಾಜಿಕಲ್ ಅಥವಾ ಬಯೋಕೆಮಿಕಲ್ ಅಂತೀವಿ? ನಾವು ಸೂಕ್ಷ್ಮ ಜೀವಿಗಳು ಏನ್ ಬರ್ತೀವಿ ಅಲ್ಲಿರ್ತಕ್ಕಂಥ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಅದನ್ನ ಬ್ರೇಕ್ ಡೌನ್ ಮಾಡ್ತಕ್ಕಂಥದ್ದು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅದಕ್ಕೆ ಬೇಕಾಗತ್ತೆ.
ಓಕೆ, ಇಟ್ ಈಸ್ ಎ ಇಂಡಿಕೇಟರ್ ಆಫ್ ವಾಟರ್ ಪೊಲ್ಯೂಷನ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ಹೈಯರ್ BOD ಮೀನ್ಸ್ ಮೋರ್ ಪೊಲ್ಯೂಟೆಂಟ್ಸ್, ಲೆಸ್ ಆಕ್ಸಿಜನ್ ಫಾರ್ ಅಕ್ವಾಟಿಕ್ ಲೈಫ್ ಅಲ್ವಾ ಸರ್. ಜಾಸ್ತಿ ಅದು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಅಲ್ಲಿ ಇದೆ ಅಂತಂತಂದ್ರೆ, ಲೆವೆಲ್ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ತುಂಬಾ ಏನೋ ಪೊಲ್ಯೂಷನ್ಸ್ ಇದೆ ಅಂತ ಅರ್ಥ. ಕಮ್ಮಿ ಇದೆ ಅಂತಂದ್ರೆ ಕಮ್ಮಿ ಪೊಲ್ಯೂಷನ್ಸ್ ಇದೆ ಅಂತ ಅರ್ಥ. ಓಕೆ ಫೈನ್ ಸರ್. ನೆಕ್ಸ್ಟ್ ಹೋಗೋಣ. ಬ್ಯಾಟ್ಸ್ಮನ್ ಒಬ್ಬರು ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ಚೆಂಡು ಸಮತಲ ಭೂಮಿಯ ಮೇಲೆ ಚಲಿಸುತ್ತದೆ. ಅಲ್ಪ ದೂರ ಕ್ರಮಿಸಿದ ನಂತರ ಚೆಂಡು ನಿಲ್ಲುತ್ತದೆ. ಚೆಂಡು ನಿಧಾನವಾಗಿ ನಿಲ್ಲಲು ಕಾರಣ. T20 ವರ್ಲ್ಡ್ ಕಪ್ ನಡೀತಾ ಇದೆ ಅಲ್ವಾ ಸರ್, ಎಲ್ಲ ಕ್ರಿಕೆಟ್ ನೋಡ್ತಿರ್ತಾರೆ. ವೆರಿ ಈಸಿ ಕ್ವಶನ್ ಒನ್ಸ್ ಅಗೇನ್. ಬ್ಯಾಟ್ ಅಲ್ಲಿ ಏನೋ ಹೊಡಿತಾರೆ, ಚೆಂಡು ಬಿಳಿ ಬರುತ್ತೆ, ಅದು ಹೋಗ್ತಾ 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 ಕಮ್ಮಿ ಆಗಿ. ಯಾಕೆ ಕಮ್ಮಿ ಆಗುತ್ತೆ? ಇಲ್ಲಿ ಏನಿರುತ್ತೆ ಫ್ರಿಕ್ಷನ್ ಆಗುತ್ತೆ. ಒಂದೇನು ಯಾವ್ದು ಫ್ರಿಕ್ಷನ್? ನೆಲ ಅಲ್ವಾ. ನೆಲದ ಮೇಲೆ ಬಿದ್ದಾಗ ಅಲ್ಲಿ ಫ್ರಿಕ್ಷನ್ ಜನರೇಟ್ ಆಗುತ್ತೆ ಅಲ್ವಾ, ತಡಿಯುತ್ತೆ ಒಂದು. ಮತ್ತೆ ಇನ್ನೊಂದೇನು, ಈ ಕಡೆ ಗಾಳಿನೂ ಬೀಸ್ತಾ ಇರತ್ತೆ ಅಲ್ವಾ. ಗಾಳಿ ಎಲ್ಲ ದಿಕ್ಕಿನಲ್ಲಿ ಬೀಸ್ತಾ ಇರತ್ತೆ. ಬಾಳು ಹೋಗೋ ದಿಕ್ಕೆ ವಿರುದ್ಧವಾಗಿ ಬೀಸ್ತಾ ಇದ್ರೆ ಎಸ್, ಅದು ಕೂಡ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಅದು ನಿಧಾನವಾಗಿ ಹೋಗಿ ನಿಲ್ಲುತ್ತೆ, ಆಮೇಲೆ ಸ್ವಲ್ಪ ಸ್ಲೋ ಆಗ್ತಾ ಅಂದ್ರೆ ಏನ್ ಅರ್ಥ? ಇಲ್ಲಿ ಯಾವ್ದು ಆಪ್ಷನ್? ಬ್ಯಾಟ್ಸ್ಮನ್ ಸಾಕಷ್ಟು ಬಲವಾಗಿ ಚೆಂಡನ್ನು ಹೊಡೋದಿಲ್ಲ ಅಲ್ಲ. ಚೆಂಡಿನ ವೇಗ ಅದರ ಪ್ರಯೋಗಿಸಿದ ಬಲಕ್ಕೆ ಅನುಗುಣವಾಗಿರುತ್ತದೆ ಅಲ್ಲ. ಚಲಿಸುವ ಚೆಂಡಿನ ಮೇಲೆ ಚಲನ ವಿರೋಧಿ ಬಲವಿರುತ್ತದೆ. ಎಸ್, ಚಲನ ವಿರೋಧಿ ಬಲ. ನಾನು ದೇರ್ ಇಸ್ ಎ ಫೋರ್ಸ್ ಆನ್ ದ ಬಾಲ್ ಅಪೋಸಿಷಿಂಗ್ ದ ಮೋಷನ್. ಓಕೆ, ಬ್ಯಾಟ್ಮನ್ ಸಮತಟ್ಟ ನೆಲದ ಮೇಲೆ ಉಳುವ ಕ್ರಿಯೆಯನ್ನು ಚೆಂಡನ್ನು ಹೊಡೆದಾಗ ಅದು ನಿಧಾನವಾಗುತ್ತದೆ. ಮತ್ತು ಘರ್ಷಣೆ, ಚೆಂಡು ನೆಲದ ನಡುವೆ ಮತ್ತು ಗಾಳಿಯ ಪ್ರತಿರೋಧದಿಂದ ನಿಲ್ಲತಕ್ಕಂಥದ್ದು. ಜಡತ್ವ, ಇನರ್ಷಿಯಾ ಅಂತ ಕರಿತೀವಿ, ನ್ಯೂಟನ್ ಮೊದಲ ನಿಯಮ. ಓಕೆ, ಇನರ್ಷಿಯಾ ಅಂತ ಕರೀತೀವಿ ಜಡತ್ವ. ಮತ್ತೆ ಘರ್ಷಣೆ, ಫ್ರಿಕ್ಷನ್, ಚೆಂಡು ಮತ್ತು ನೆಲದ ನಡುವಿನ ಒಂದು ಫ್ರಿಕ್ಷನ್, ಗಾಳಿ ಪ್ರತಿರೋಧ, ಇವೆಲ್ಲ ಕೂಡ ಕಾರಣ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದೇರ್ ಇಸ್ ಎ ಫೋರ್ಸ್ ಆನ್ ದ ಬಾಲ್ ಅಪೋಸಿಂಗ್ ದ ಮೋಷನ್. ಯಾವ ಫೋರ್ಸ್ ಅದು? ಒಂದು ಫ್ರಿಕ್ಷನ್, ನೆಲದ ನಡುವೆ ಚೆಂಡು ಮತ್ತೆ ಘರ್ಷಣೆ. ಇನ್ನೊಂದು ಅಪೋಸಿಂಗ್, ಗಾಳಿ, ವಾಯು ಪ್ರತಿರೋಧ. ಓಕೆ, ಆಪ್ಷನ್ 3. ನೆಕ್ಸ್ಟ್ ನೋಡಿ, ಇದು ಕೂಡ ಈಸಿ ಕ್ವಶನ್. ಇಲ್ಲಿ ಸಾಲಜನಕ, ಚಲಚಕ್ರ, ಇಂಗಾಲ ಚಕ್ರ, ಗಂಧಕ ಚಕ್ರ, ಸೈಕಲ್, ವಾಟರ್ ಸೈಕಲ್. ವಾಟರ್ ಸೈಕಲ್ ಅಂದ್ರೆ ಏನಾಗುತ್ತೆ? ವಾಟರ್ ಹೆಂಗ್ ಬರುತ್ತೆ? ಮೇಲಿಂದ ಬರುತ್ತೆ ವಾಟರ್ ಅಲ್ವಾ. ಮಳೆ ಬರುತ್ತೆ, ಆಮೇಲೆ ನೀರು ಸೇರುತ್ತೆ, ಆಮೇಲೆ ಹೋಗುತ್ತೆ, ಆಮೇಲೆ ಆವಿ ಆಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ, ಸಿಂಪಲ್ ಫಂಡ ಇದು. ಓಕೆ, ಇನ್ನು ಇಂಗಾಲ ಚಕ್ರ ಅಂದ್ರೇನು? ಇಂಗಾಲ ಹೆಂಗೆ ಬರುತ್ತೆ? ಇಂಗಾಲ ಡೈಆಕ್ಸೈಡ್ ಎಲ್ಲಿಂದ ಬರುತ್ತೆ, ಹೆಂಗ್ ಹೋಗುತ್ತೆ, ವಾಪಸ್ ಹೆಂಗೆ ಬರುತ್ತೆ ಅಲ್ವಾ. ಇಂಗಾಲ ನಾವು ಉಸಿರಾಡ್ತೀವಿ, ಬಿಡ್ತೀವಿ. ಅದೇ ದ್ಯುತಿ ಸಂಶ್ಲೇಷಣ ಸಸ್ಯಗಳನ್ನ ಬಳಸ್ಕೊಂಡು ಆಕ್ಸಿಜನ್ ಬಿಡುತ್ತೆ. ನೋಡಿ, ಸಿಂಪಲ್ ಅಲ್ವಾ ಸರ್. ಸಿಗೆ 1. ಸಾರಜನಕ ಚಕ್ರದಲ್ಲಿ ನೋಡಿ, ಸಾರಜನಕ ಸ್ಥಿರೀಕರಣ, ಕಣ್ಮುಚ್ಕೊಂಡು ಚಿಕ್ಕಾಕಿ. ಜಲಜನಕ ಬಾಷ್ಪೀಕರಣ ಅಲ್ವಾ, ಮಳೆಗೆ ಕಾರಣ. ಮಳೆ, ವೃಷ್ಟಿ ಇದೆ ಇಲ್ಲಿ ನೋಡಿ, ಮಳೆ, ವೃಷ್ಟಿ. ಓಕೆ, ಈಗ ನಿಮ್ಗೆ ಯಾವ್ದು ಗೊತ್ತಿಲ್ಲಪ್ಪ, ನನಗೆ ಜಲಚಕ್ರ ಗೊತ್ತು. ಬೀಗ 4 ಎಲ್ಲಿದೆ ಸರ್? ಇಲ್ಲಿದೆ. ನೆಲ ರೀತಿಯ ಬೀಗ 4 ಇಲ್ಲಿದೆ. ದಿಸ್ ಇಸ್ ಕಾನ್ ಕೇಸ್ ಆಯ್ತು, ದಿಸ್ ಇಸ್ ಕಾನ್ ಕೇಸ್ ಆಯ್ತು. ಇಂಗಾಲ, ಕಾರ್ಬನ್ ಚಕ್ರ, ದ್ಯುತಿ ಸಂಶ್ಲೇಷಣ ಕ್ರಿಯೆ, ಇದಂತೂ ಗೊತ್ತಿಲ್ಲ ನನಗೆ. ಸಿಗೆ 1 ಎಲ್ಲಿದೆ ಸರ್? ಸಿಗೆ 1 ಇಲ್ಲಿದೆ. ಇಲ್ಲಿದೆಯಾ ಸಿಗೆ 1? ಇಲ್ಲ. ಇದು ಕಾನ್ ಕೇಸ್ ಆಯ್ತು. ದಿಸ್ ಇಸ್ ದ ರೈಟ್ ಆನ್ಸರ್. ನಾನು ಹೇಳ್ತಾ ಇರೋದು ನಿಮ್ಗೆ ಈಸಿ ಇರೋದನ್ನ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಯಾವ್ದು ನಿಮ್ಗೆ ಗೊತ್ತಾಗೋದು ಅದನ್ನ ಚೆಕ್ ಮಾಡಿ. ಕ್ವಶನ್ಸ್ ನಿಮ್ಗೆ ಹೆಂಗೆ ಇದ್ರು ನಿಮ್ಗೆ ಆಪ್ಷನ್ಸ್ ಈಸಿ ಇದೆ. ಓಕೆ ಸ್ನೇಹಿತರೆ, ಚಲಿ ಮೂಟು ನೆಕ್ಸ್ಟ್ ಕ್ವಶನ್. ಇವೆಲ್ಲ ನಾವು ಹಳೆ ವಿಡಿಯೋಗಳಲ್ಲಿ ಹಳೆ ಪ್ಲೇಸ್ ಅಲ್ಲಿ ಸಿಗುತ್ತೆ, ನೋಡ್ಬೋತಾ ಹೋಗಿ, ತುಂಬಾ ಹಿಂದೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ಫಾರ್ಮಲಿನ್ ಹೊಂದಿಸಿ ಬರಬೇಕು. ಎಲ್ಲಿ ಯೂಸ್ ಮಾಡ್ತೀವಿ ಅಂತ? ಸೋಡಿಯಂ ಬೆನ್ಜೋಯೇಟ್ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಇವೆಲ್ಲ ನಿಮ್ಗೆ ಸ್ಕೂಲ್ ಬುಕ್ಸ್ ಗಳಲ್ಲಿದೆ ಸ್ನೇಹಿತರೆ. ಇದು ಅಷ್ಟೇ, ಇವೆಲ್ಲ ಸ್ಕೂಲ್ ಬುಕ್ಸ್ ಗಳಲ್ಲಿದೆ. ನಾನು ನಿಮ್ಗೆ ಪದೇ ಹೇಳಿರ್ತೀನಿ, ನಿಮಗೆ ತುಂಬಾ ಹಳೆ ವಿಡಿಯೋ ನೋಡ್ಬೇಕಾದ್ರೆ SDA FDA ಹೆಂಗೆ ನಾವು 1 or 2 months ಅಲ್ಲಿ ಮಾಡಬೇಕು ಅಂತ ಫಸ್ಟ್ ನೀವು ಓದ್ಬೇಕು. ನೀವು ಇದಂತಲ್ಲ, ಯಾವುದೇ ತಗೊಳ್ಳಿ, ನೀವು KPSC KS ಪ್ರಿಪೇರ್ ಆಗಿ ಅಥವಾ IAS ಪ್ರಿಪೇರ್ ಆಗಿ, IAS ಕನ್ನಡ ಮೀಡಿಯಂ KS ಮಾಡೋರು ಫಸ್ಟ್ ಸ್ಕೂಲ್ ಬುಕ್ ನ ಓದಿ ಅಂತ ನಾನು ಹೇಳ್ತೀನಿ. ಸ್ಕೂಲ್ ಬುಕ್ಸ್ ಅಪ್ ಟು 10th ತನಕ, 6th ಇಂದ 10th ತನಕ ಓದಿ. ಬೇಸಿಕ್ ಥಿಂಗ್ಸ್ ಕವರ್ ಆಗ್ತದೆ. ಕನ್ನಡ ಮೀಡಿಯಂ ಕನ್ನಡ ಓದಿ, ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ನಮ್ಮ ಸ್ಕೂಲ್ ಬುಕ್ಸ್ ಫ್ರೀಯಾಗಿ ಸಿಗ್ತವೆ ಇದರಲ್ಲಿ, ವೆಬ್ಸೈಟ್ಗಳಲ್ಲಿ ತಗೊಳ್ಳಿ. ಅಥವಾ NCERT ಇಂಗ್ಲಿಷ್ ಓದೋರು NCERT ಓದ್ಕೊಳ್ಳಿ, ಇನ್ನೂ ಒಳ್ಳೇದು. ಅರ್ಥ ಆಗ್ತಿಲ್ಲ? ಇದು ಅಷ್ಟೇ, ಅವೆಲ್ಲ ಇದೆ ನೋಡಿ. ಫಾರ್ಮಲಿನ್ ಬಂದು ನೀವು ಸೈನ್ಸ್ ಓದಿರೋರಿಗೆ ಗೊತ್ತಿರುತ್ತೆ, ನಿಮ್ಮ ಲ್ಯಾಬೊರೇಟರಿಗಳಲ್ಲಿ ನೋಡ್ತೀರಾ, ಬಯಾಲಜಿಗಳಲ್ಲಿ ಎಸ್ಪೆಷಲಿ ಬಯೋಲಾಜಿಕಲ್ ಸ್ಪೀಶೀಸ್ಗಳನ್ನ ಈ ಫಾರ್ಮಲಿನ್ ಲಿಕ್ವಿಡ್ ಅಲ್ಲಿ ಹಾಕಿಟ್ಟಿರ್ತಾರೆ. ಓಕೆ, ನೀವು ನೋಡಿರ್ತೀರಲ್ಲ, ಒಂದು ಭ್ರೂಣಗಳು ನಿಮ್ಮ ಬಯಾಲಜಿ ಲ್ಯಾಬ್ಗಳಲ್ಲಿ ನೋಡಿರ್ತೀರ. ಫಸ್ಟ್ PU ಸೆಕೆಂಡ್ PU ಓದಿರೋ ಗೊತ್ತಿರುತ್ತೆ ಸೈನ್ಸ್ ಅಲ್ಲಿ, ಅಥವಾ ಬೇರೆ ಒಂದು ಇದರಲ್ಲಿ BSc ಗಳಲ್ಲಿ ಬೇರೆ ಬೇರೆ ಅಂಗಗಳನ್ನೆಲ್ಲ ಪ್ರಾಣಿಗಳದ್ದು ಫಾರ್ಮಲಿನ್ ಲಿಕ್ವಿಡ್ ಅಂದ್ರೆ ಅದನ್ನ ಸಂರಕ್ಷಣೆ ಮಾಡಕ್ಕೆ ಯೂಸ್ ಮಾಡ್ತೀವಿ. ಫಾರ್ಮಲಿನ್ ಜೈವಿಕ ಮಾದರಿಯ ಸಂರಕ್ಷಕ. ಇನ್ನು ಸೋಡಿಯಂ ಬೆನ್ಜೋಯೇಟ್ ಇಲ್ಲಿ ಆಹಾರವನ್ನು ಸಂರಕ್ಷಣೆ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಕಾರ್ಬನ್ ಟೆಟ್ರಾಕ್ಲೈಡ್ ಬೆಂಕಿಯನ್ನು ನಂದಿಸಲು ಯೂಸ್ ಮಾಡ್ತೀವಿ. ಅಯೋಡೋಫಾರ್ಮ್ ನಂಜುನಾಶಕ. ಕಾರ್ಬೋ ಟೆಟ್ರಾಕ್ಲೈಡ್ ನಿಮಗೆ ಈ ಫೈರ್ ಎಕ್ಸ್ಟಿಂಗ್ವಿಷರ್ ಗಳಿರ್ತವೆ.
ಏನಾರು ಆಯ್ತು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಫೈರ್, ಓಕೆ, ಒಂದ್ ಸೆಕೆಂಡ್ ನಾನು ಹೇಳ್ತೀನಿ. ಈಗ ನೀವು ಎಲ್ಲಾರು ಇರ್ತೀರಾ, ಎಲ್ಲಾರು ಫೈರ್ ಆಯ್ತು, ಫೈರ್ ಎಸ್ಟಿಂಗ್ವಿಷರ್ಸ್ ಗಳಿರುತ್ತೆ, ಅಲ್ಲಿ ನಾವು ಇದನ್ನ ಸೋಡಿಯಂ ಏನೋ ಕಾರ್ಬನ್ ಟೆಟ್ರಾಕ್ಲೋರೈಡ್ಗಳನ್ನು ಬೆಂಕಿಯನ್ನು ನಂದಿಸಲು ಯೂಸ್ ಮಾಡ್ತೀವಿ. ಬೇರೆ ಬೇರೆ ಕಾರಣ ಐ ವಿಲ್ ಶೋ ಯು. ಸೋಡಿಯಂ ಟೆಟ್ರಾಕ್ಲೋರೈಡ್ ಇಸ್ ಎ ಡೆನ್ಸ್ ವೊಲಟೈಲ್ ಲಿಕ್ವಿಡ್ ಹಿಸ್ಟಾರಿಕಲಿ ಯೂಸ್ಡ್ ಆಸ್ ಎ ಕ್ಲೀನಿಂಗ್ ಸಾಲ್ವೆಂಟ್. ಓಕೆ, ಅದನ್ನ ರೆಫ್ರಿಜರೆಂಟ್ ಪ್ರಿಕ್ರೋಸರ್ ಅಲ್ಲಿ ಯೂಸ್ ಮಾಡ್ತೀವಿ, ಕ್ಲೀನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ, ಫೈರ್ ಎಸ್ಟಿಂಗ್ವಿಷರ್ ಮಾಡ್ತೀವಿ. ಸೋಡಿಯಂ ಬೆನ್ಸೋನೇಟ್, ಸಾರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಸೋಡಾ ಫ್ರೂಟ್ ಜ್ಯೂಸ್ಗಳಲ್ಲಿ ಯೂಸ್ ಮಾಡಿರ್ತಾರೆ, ಎಸ್ಪೆಷಲಿ ಕೆಡದೆ ಇರಲಿ ಅಂತ. ಇದರಲ್ಲಿ ಯಾವ್ದ್ರಲ್ಲಿ ನೀವು ಅಂಗಡಿಯಿಂದ ತಂದ ಒಂದು ಏನ್ ಹೇಳ್ತೀವಿ, ಉಪ್ಪಿನಕಾಯಿಗಳಲ್ಲೂ ಹಾಕಿರ್ತಾರೆ ಅದನ್ನ. ಓಕೆ, ಕಾಸ್ಮೆಟಿಕ್ಸ್ ಗಳಲ್ಲಿ ಯೂಸ್ ಮಾಡ್ತವೆ, ಬ್ರಿವರೇಜಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಇನ್ನು ಫಾರ್ಮಲಿನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಅಂಡ್ ವೆರಿ ಇಂಪಾರ್ಟೆಂಟ್ ಅಂತ ಅಯೋಡೋಫಾರ್ಮ್. ಅಯೋಡೋಫಾರ್ಮ್ ಅಂತಕ್ಕಂಥದ್ದು ಏನಿದೆ, ಇದು ನಿಮಗೆ ನಂಜುನಾಶಕದಲ್ಲಿ ಯೂಸ್ ಮಾಡ್ತಾರೆ. ನಂಜುನಾಶಕ ಅಂದ್ರೇನು? ಆಂಟಿಸೆಪ್ಟಿಕ್. ಎಲ್ಲಾರು ಆಂಟಿಸೆಪ್ಟಿಕ್ ಆಗಿರೋ ಒಂಥರ ಪೌಡರ್ ಇರುತ್ತೆ, ಕಿವಿಗಳಲ್ಲಿ ಏನಾರು ಇದಾದ್ರೆ ಅಥವಾ ಗಾಯ ಆಗಿದ್ರೆ ಅಲ್ಲೆಲ್ಲ ಯೂಸ್ ಮಾಡ್ತೇವೆ. ಪೆಟ್ ಇಯರ್ ಪೌಡರ್ ಆಗಿ ಯೂಸ್ ಮಾಡ್ತೀವಿ ಪೆಟ್ಗಳಲ್ಲಿ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಯಾವ್ದು ಸರಿ ಸರ್? ಇದು ಎಗೆ 4 ಇಲ್ಲಿದೆ, ಬಿಗೆ 3 ಇಲ್ಲಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್, ನೆಕ್ಸ್ಟ್ ಬರ್ತೀನಿ. ತಾಮ್ರದ ಮೇಲ್ಮೈ ಮೇಲೆ ಹಸಿರು ಲೇಪನ, ಕಬ್ಬಿಣ ಮೇಲ್ಮೈ ಮೇಲೆ ಕಂದು ಬಣ್ಣದ ಲೇಪನ, ಬೆಳ್ಳಿಯ ಅದರ ಮೇಲ್ಮೇಲೆ ಕಪ್ಪಾಗುವುದು. ಆಕ್ಸಿಡೇಷನ್ ಅಲ್ವಾ ಸರ್? ಏನ್ ಸರ್ ಇದು? ಆಕ್ಸಿಡೇಷನ್ ಅಂತ ಕರಿತೀವಿ. ರೆಸ್ಪೆಕ್ಟಿವ್ ಮೆಟಲ್ಸ್ ಎಲ್ಲ ಆಕ್ಸಿಡೈಸ್ ಆಗುತ್ತೆ. ಕೇಳಿದ ಮೊನ್ನೆ ಇದನ್ನು ಬೇರೆ ತರ ಕೇಳಿದ, ಅಲ್ಲಿ ಆಕ್ಸಿಡೇಷನ್ ಮತ್ತೆ ಹೈಡ್ರೇಷನ್ ಬಗ್ಗೆ ಕೇಳಿದ. ಇನ್ನೊಂದು ಬ್ಲೂ ಕಲರ್ ಫಾರ್ಮೇಶನ್ ಆಗೋದು, ಅದು ಆಕ್ಸಿಡೇಷನ್ ಹೈಡ್ರೇಷನ್ ಅಂತ ತೆಗೆದು ನೋಡಿ ಪ್ರೀವಿಯಸ್ ಇದರಲ್ಲಿ. ಇಲ್ಲಿ ನೋಡಿ, ರಸ್ಟಿಂಗ್ ಆಫ್ ಐರನ್ ಇಸ್ ದ ರೆಡ್ ಬ್ರೌನ್ ಐರನ್ ಆಕ್ಸೈಡ್ ಕೇಳಿದ್ದ ಎಕ್ಸಾಮ್ ಅಲ್ಲಿ, ಪ್ರೀವಿಯಸ್ ಇದರಲ್ಲೇ HKL ಕೇಳಿದ್ದ ಅನ್ಕೋತೀನಿ. ಟ್ರಾನ್ಸಿಂಗ್ ಆಫ್ ಸಿಲ್ವರ್ ಅಂತೀವಿ, ಬ್ಲಾಕ್ ಸಿಲ್ವರ್ ಅಲ್ಲಿ ಬ್ಲಾಕ್ ಸಲ್ಫೈಡ್ ಆಗೋದು. ಓಕೆ, ಆದ್ರೆ ಕಾಪರ್ ಸಲ್ಫೇಟ್ ಮೇಲೆ ಅದು ಎಕ್ಸ್ಪೋಸ್ಡ್ ಆದಾಗ ಒಂದ್ ರೀತಿ ಬ್ಲೂ ಕಲರ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಕೆಮಿಕಲ್ ಬೇರೆ, ಹೈಡ್ರೇಷನ್ ಆಗುತ್ತೆ. ಓಕೆ, ದಟ್ ಈಸ್ ಡಿಫ್ರೆಂಟ್. ಅಂಡ್ ಇಲ್ಲಿ ಗ್ರೀನ್ ಕೋಟಿಂಗ್ ಆನ್ ಕಾಪರ್ ಇಸ್ ನಥಿಂಗ್ ಬಟ್ ಇವೆಲ್ಲ ಕರೋಷನ್ ಅಂತ ಕರಿತೀವಿ, ಕರೋಸಿವ್ ಅಂತ ಕರಿತೀವಿ. ಟ್ರಾನ್ಸಿಂಗ್ ಆಫ್ ಸಿಲ್ವರ್ ಆಗೋದು, ಗ್ರೀನ್ ಕೋಟಿಂಗ್ ಆನ್ ಕಾಪರ್ ಆಗೋದು, ಅದೇನಾಗುತ್ತೆ? ಆಕ್ಸಿಡೈಸ್ಡ್ ಆಗ್ತಕ್ಕಂಥದ್ದು, ಆ ಲೋಹದ ಉತ್ಕರ್ಷಣ ಆಕ್ಸಿಡೇಷನ್ ಇಂದ ಆಗ್ತಕ್ಕಂಥದ್ದು. ಓಕೆ, ಗಾಳಿಲಿ ತೆರೆದಿಟ್ಟಾಗ ರಿಯಾಕ್ಟ್ ಆಗಿ ಆಕ್ಸಿಡೇಷನ್ ಆಫ್ ಕರೆಸ್ಪಾಂಡಿಂಗ್ ಮೆಟಲ್ಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4. ಓಕೆ, corrosion slowly coats the surface of the metallic object with oxidize or other salts to form the metal ಅಂತ. ಆಕ್ಸಿಡೈಸ್ ಆಗ್ತಕ್ಕಂಥದ್ದು. ಓಕೆ, ಕರೋಷನ್ ಅಂದ್ರೇನು? ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್. ಓಕೆ ಫೈನ್ ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಉಂಟಾಗುವ ಸರಿಯಾದ ಪ್ರಕ್ರಿಯೆ ಏನು? ಬೆಂಕಿ ಕಡ್ಡಿ ಅಂದ್ರೆ ಬೆಂಕಿ ಪಟ್ಟಣ ತಗೊಂಡು ಒಂದು ಕಡ್ಡಿ ಇರುತ್ತೆ, ಇಲ್ಲಿ ನಿಮಗೆ ರೆಡ್ ಕಲರ್ ಒಂದು ತಿನ್ ಶೀಟ್ ಇರುತ್ತೆ, ಅಲ್ಲ ಬೆಂಕಿ ಪಟ್ಟಣ ನೋಡಿರ್ತೀರಲ್ಲ, ರೆಡ್ ಕಲರ್ ಫಾಸ್ಫರಸ್ ಅಂತ ಕರಿತೀವಿ. ರೆಡ್ ಫಾಸ್ಫರಸ್ ಅಥವಾ ಕೆಂಪು ರಂಜಕ ಅಂತಾನು ಕರಿಬಹುದು ಅಲ್ವಾ ಸರ್? ಫಾಸ್ಫರಸ್ ಕೆಂಪು ಕಲರ್ ಇರುತ್ತೆ, ಕೆಂಪು ಫಾಸ್ಫರಸ್. ಇದು ನೀವು ಇದ್ರ ಮೇಲೆ ಉಜ್ಜಿದಾಗ ಇದು ಏನಾಗುತ್ತೆ? ಉಜ್ಜುವಿಕೆ ಆದಾಗ ಈ ಕೆಂಪು ಇರೋದು ವೈಟ್ ಕಲರ್ ಆಗಿ ಫಾರ್ಮೇಶನ್ ಆಗುತ್ತೆ ಉಜ್ಜಿದಾಗ. ಓಕೆ, ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆ ಆಗುತ್ತೆ. ಆಪ್ಷನ್ 3. ಆಮೇಲೆ ಏನಾಗುತ್ತೆ? ಈ ಬಿಳಿದಾಗುತ್ತಲ್ಲ, ದಿಸ್ ವೈಟ್ ಫಾಸ್ಫರಸ್ ಏನಿದೆ ಸ್ನೇಹಿತರೆ, ಆ ಫಾಸ್ಫರಸ್ ಗಾಳಿ ಜೊತೆ ರಿಯಾಕ್ಷನ್ ಆಗುತ್ತೆ, ಆಕ್ಸಿಜನ್. ಅವಾಗ ಬೆಂಕಿ ಎತ್ತದು. ಕೆಂಪುದು ಯಾಕೆ ನೀವು ಅದನ್ನ ಉಜ್ಜುವಾಗ ಅದು ಒದ್ದೆ ಆಗಿರಬಾರ್ದು, ಯಾಕಂದ್ರೆ ಉಜ್ಜೋದು ಅಂದ್ರೆ ಫ್ರಿಕ್ಷನ್ ಕ್ರಿಯೇಟ್ ಆಗಿದಾಗ ಅದೇನಾಗುತ್ತೆ? ಕೆಂಪಿರೋದು ವೈಟ್ ಆಗುತ್ತೆ. ವೈಟ್ ಆದಾಗ ಅದು ರಿಯಾಕ್ಟ್ ಆಗುತ್ತೆ ಗಾಳಿ ಜೊತೆ. ಓಕೆ, ಬಿಳಿ ರಂಜಕ ಗಾಳಿಯಲ್ಲಿ ಉರಿಯುತ್ತೆ. ಓಕೆ, ಸೊ ಹಂಗಾಗಿ ಬೆಂಕಿ ಕಡ್ಡಿಯ ತಲೆ ಅಂದ್ರೆ ಬೆಂಕಿ ಕಡ್ಡಿಯ ಮುಂದೆ ಇರುತ್ತಲ್ಲ, ಪೊಟ್ಯಾಷಿಯಂ ಕ್ಲೋರೈಡ್ ನೊಂದಿಗೆ ಪ್ರತಿಕ್ರಿಯಿಸುತ್ತೆ. ಗಾಳಿಲಿ ಉರಿದಾಗ ಏನಾಗುತ್ತೆ? ಆ ಬೆಂಕಿ ಕಡ್ಡಿ ತುದಿಲಿ ರೌಂಡ್ ಕಲರಿಂಗ್ ಹಾಕಿರ್ತಾರಲ್ಲ ಪೊಟ್ಯಾಷಿಯಂ ಕ್ಲೋರೈಡ್, ಅದು ಉರಿದಾಗ ಇದೇನಾಗ ಪ್ರತಿಕ್ರಿಯಿಸಿ ಬೇಗ ಬೆಂಕಿ ಎತ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ?
ಫೈನ್ ಸರ್, ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ರಾಜದ್ರವ ಕೇಳಿದ್ದ, ಇದು ಕೂಡ ಆದ್ರೆ ಬೇರೆ ರೀತಿ ಕೇಳಿದ್ದ. ಎಷ್ಟು ಪರ್ಸೆಂಟ್ ಆಫ್ ಹೈಡ್ರೋಕ್ಲೋರಿಕ್ ಮತ್ತೆ ಇನ್ನೊಂದು ಯಾವುದೋ ಆಮ್ಲ 1:3 3:1 ಅಂತ ಕೇಳಿದ್ದ ಅಲ್ವಾ. ರಾಜದ್ರವದ ಬಗ್ಗೆ ಹೇಳೋದಾದ್ರೆ ರಾಯಲ್ ವಾಟರ್, ಇದು ರಾಜಮನೆತನದವರು ಮಾತ್ರ ಕುಡಿಯುವ ಸಲುವಾಗಿ ಬಳಸ್ತಿದ್ದ ನೀರು. ನೋಡಿ ಸಿಂಪಲ್ ಈ ತರ ಎಲ್ಲ ಕೊಟ್ಬಿಟ್ರೆ ಟಿಕ್ ಹಾಕ್ಬಿಟ್ರೆ ತಪ್ಪಾಗತ್ತೆ. ಇದು ಚಿನ್ನ ಪ್ಲಾಟಿನಮ್ ಅಂತ ಕರಗಿಸುತ್ತೆ. ಹೌದು, ಇದನ್ನ ಯೂಸ್ ಮಾಡ್ತಾರೆ ಚಿನ್ನ ಪ್ಲಾಟಿನಮ್ ಕರಗಿಸಕ್ಕೆ. ಇಟ್ ಇಸ್ ಎ ಕೊರೋಸಿವ್, ಇದು ಕಟುಕ್ಷಯಕರ ಆಗಿದೆ, ಹೊಗೆ ಬರುತ್ತೆ, ಇದು ಹೊಗೆ ಆಡುವ ದ್ರವ. ಈ 3 ಆಪ್ಷನ್ಸ್ ಕರೆಕ್ಟ್. ಆಪ್ಷನ್ 1 ತಪ್ಪು. ಯಾಕೆ ಅಂದ್ರೆ ಇಟ್ ಈಸ್ ನಾಟ್ ಡ್ರಿಂಕಿಂಗ್ ವಾಟರ್, ಇಟ್ ಈಸ್ ಎ ಅಕ್ವಾ ರೆಜಿಯಾ ಅಂತ ಕರಿತಿದ್ದೆ, ಕಿಂಗ್ಸ್ ವಾಟರ್ ಅಂತ ಹೇಳಿ. ಓಕೆ, ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಇನ್ನೊಂದು ನೈಟ್ರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್, ನೈಟ್ರಿಕ್ ಯಾವ ಪ್ರಮಾಣದಲ್ಲಿರುತ್ತೆ ಅಂದ್ರೆ ಇದು 3 ಇದ್ರೆ ಇದು 1 ಇರುತ್ತೆ. ನೈಟ್ರಿಕ್ ಆಸಿಡ್ ಕಾನ್ಸಂಟ್ರೇಷನ್ 1 ಇದ್ರೆ ಹೈಡ್ರೋಕ್ಲೋರಿಕ್ ಕಾನ್ಸಂಟ್ರೇಷನ್ 3 ಮಾಡಿ ಅದನ್ನ ರಾಯಲ್ ವಾಟರ್ ಮಾಡ್ತಾರೆ. ಅಂಡ್ ಇಟ್ ಯೂಸಸ್ ವೈಡ್ಲಿ ಯೂಸ್ಡ್ ಇನ್ ಮೆಟಲರ್ಜಿ ಫಾರ್ ರಿಫೈನಿಂಗ್ ಪ್ರೀಶಿಯಸ್ ಮೆಟಲ್ಸ್. ಗೋಲ್ಡ್, ಅದನ್ನ ಪ್ಲಾಟಿನಮ್ ಈ ತರದೆಲ್ಲ ಕರಗಿಸಕ್ಕೆ, ರಿಫೈನ್ ಮಾಡಕ್ಕೆ ಕೆಮಿಕಲ್ ಲ್ಯಾಬೊರೇಟರಿಗಳಲ್ಲಿ ಗ್ಲಾಸ್ ವೇರ್ಗಳೇನಿರ್ತವೆ ಅಂತದನ್ನ ಪ್ರೋಸೆಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಮತ್ತೆ ಹೈಲಿ ಫ್ಯೂಮಿಂಗ್, ನೀವು ನೋಡಿರ್ತೀರ ಎಷ್ಟೊಂದು ಯೂಟ್ಯೂಬ್ಗಳಲ್ಲೇ ಇದನ್ನ ಒಂದು ಲಿಕ್ವಿಡ್ಗೆ ಹಾಕ್ತಾರೆ, ಒಂಥರ ಚಿನ್ನನ ಇದು ಮಾಡ್ಬಿಟ್ಟು ಅದನ್ನ ಇದು ಮಾಡಕ್ಕೋಸ್ಕರ. ಅವಾಗ ಏನಾಗುತ್ತೆ, ಅದು ಹೊಗೆ ಬರುತ್ತೆ. ಇಟ್ಸ್ ಫ್ಯೂಮಿಂಗ್, ಕೊರೋಸಿವ್, ಇಟ್ ಕ್ಯಾನ್ ಕಾಸ್ ಸಿವಿಯರ್ ಬರ್ನ್ಸ್ ಅದನ್ನ ಮುಟ್ಟಕ್ ಹೋದ್ರೆ. ಓಕೆ, ಅರ್ಥ ಆಗ್ತಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಟರ್ಮ್ ಡೇಟ್ ಬ್ಯಾಕ್ ಟು ಆಲ್ಕಲಿಕಲ್ ಟೈಮ್ ವೆನ್ ದಿಸ್ ಮಿಕ್ಸ್ಚರ್ ವಾಸ್ ಪ್ರೈಸ್ಡ್ ಫಾರ್ ಇಟ್ಸ್ ಎಬಿಲಿಟಿ ಟು ಡಿಸಾಲ್ವ್. ಗೋಲ್ಡ್ ನ ಡಿಸಾಲ್ವ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ರು. ಸೊ ಕರೆಕ್ಟ್ ಅಲ್ವಾ. ಸೊ ಆಪ್ಷನ್ 1 ತಪ್ಪು, ಈ 3 ಕರೆಕ್ಟ್. ಓಕೆ, ಅಕ್ವಾರೆಜಿಯಾ ನೆನಪಿಟ್ಕೊಳ್ಳಿ, ಕಿಂಗ್ಸ್ ವಾಟರ್ ಅಥವಾ ರಾಯಲ್ ವಾಟರ್ ಅಂತ ಕರಿತೀವಿ. ನೆಕ್ಸ್ಟ್, ಒಬ್ಬ ಮೋಟಾರ್ ಸೈಕಲ್ ಸವಾರ ತೀವ್ರ ತಿರುವನ್ನು ತೆಗೆದುಕೊಳ್ಳುವಾಗ ಒಳಗಡೆ ಬಾಗುತ್ತಾನೆ. ಈ ರೀತಿ ಮಾಡೋದಕ್ಕೆ ಏನರ್ಥ? ಹಿಂಗ್ ಒಳಗಡೆ ಭಾಗಕ್ಕೆ ಏನರ್ಥ ಸರ್? ಸಿಂಪಲ್ ಸರ್, ಇಲ್ಲಿ ಸೂರ್ಯ ಸನ್ ಇದ್ದಾನೆ, ಸನ್ ಸುತ್ತ ಭೂಮಿ ತಿರುಗ್ತಾ ಇದೆ, ಭೂಮಿ ಅಥವಾ ಅರ್ತ್ ಅಲ್ವಾ, ಹಿಂಗ್ ತಿರುಗ್ತಾ ಇದೆ, ಅರ್ಥ ಏನೋ? ಹಿಂಗ್ ಹೋಗ್ತಾ ಇದ್ದಾನೆ ಅರ್ಥ. ಇಲ್ಲಿ ಒಂದು ಫೋರ್ಸ್ ಎಳಿತಾ ಇದೆ, ಸುತ್ತ ತಿರಬೇಕು ಫೋರ್ಸ್. ದಿಸ್ ಇಸ್ ಕಾಲ್ಡ್ ಸೆಂಟ್ರಿಪಿಟಲ್ ಫೋರ್ಸ್. ಕೇಂದ್ರಾಪಿಗಮನ ಬಡದುಕೊಳ್ತಕ್ಕಂಥದ್ದು ಅಲ್ವಾ ಸರ್. ಹಿಂಗ್ ತಿರುಗ್ತಾ ಇದೆ ಅಂತಂದ್ರೆ ಏನರ್ಥ? ಹಿಂಗ್ ತಿರುಗ್ತಾ ಇದೆ, ಬಟ್ ಇದು ಯಾಕೆ ತಿರುಗ್ಬೇಕಾದ್ರೆ ಸುತ್ತ ಹತ್ರ ಒಂದು ಕೇಂದ್ರ ಬಿಂದು ಆಗಿ ಇಟ್ಕೊಂಡು ತಿರುಗ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಸೆಂಟ್ರಿಪಿಟಲ್. ಹಂಗೆ ನೀವು ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೂ ಕೂಡ ಹಿಂಗ್ ತಿರುಗ್ದಾಗ ನೀವೆಲ್ಲ ಕಾರ್ಡ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇರ್ತಾರೆ, ಹಿಂಗ್ ತಿರುಗ್ತೀರಿ. ಹೇರ್ ಬಿಂಡ್ ಪೆನ್ಸ್ ಅಂತ ಕರಿತೀವಿ ಅಲ್ವಾ, ಪಿನ್ಗಳಲ್ಲಿ ತಿರುಗ್ತಿರಲ್ವಾ. ಇನ್ನು ಬಾಲು ಹಿಂಗ್ ಇಟ್ಕೊಂಡು ತಿರುಗಿಸ್ತಾ ಇರ್ತಾರೆ, ರೌಂಡ್ ತಿರುಗಿ. ಸೆಂಟ್ರಿಪಿಟಲ್ ಫೋರ್ಸ್ ಆಕ್ಟ್ ಆಗ್ತದೆ ಸೆಂಟರ್ಗೆ. ಇಲ್ಲಿ ನೋಡಿ ಸನ್ನು, ಇದ್ಯಾಕೆ ಹಿಂಗಾಗುತ್ತೆ? ಬಿಕಾಸ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್. ಹಾಗೆ ಒಂದು ಮೋಟರ್ ಸೈಕಲ್ ಹಿಂಗೇನ್ ಟರ್ನ್ ತಗೊಳುತ್ತೆ, ಅದಲ್ಲ ಕಾರ್ನೇ ತಗೊಳ್ಳಿ. ಕಾರ್ ಇದೆ ನೋಡಿ, ಇಲ್ಲಿ ಕಾರ್ ಇದೆ, ಇದು ಯಾವ್ದಾರು ತಗೊಳ್ಳಿ ಟರ್ನ್ ಅಲ್ಲಿ. ಓಕೆ, ಆ ಸೆಂಟರ್ ಆಫ್ ಗ್ರಾವಿಟಿಗೋಸ್ಕರ ಏನ್ ಹೇಳ್ತೀವಿ ನಾವು, ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಓಕೆ, ಇಟ್ ಇಸ್ ಸರ್ಕ್ಯುಲರ್ ಟರ್ನ್. ದ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಫೋರ್ಸ್ ದಟ್ ಕೀಪ್ಸ್ ದ ಮೋಟರ್ ಸೈಕ್ಲಿಸ್ಟ್ ಮೂವಿಂಗ್ ಅಲಾಂಗ್ ದ ಕರ್ವ್ಡ್ ಪಾತ್ ಅಲ್ವಾ. ಬಿಕಾಸ್ ಫ್ರಿಕ್ಷನ್, ಒಂದು ಟೈರ್ ಜೊತೆ ಫ್ರಿಕ್ಷನ್ ಆಗ್ತಾ ಇರುತ್ತೆ ನೋಡಿ. ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ನಾಟ್ ಎ ನ್ಯೂ ಕೈಂಡ್ ಆಫ್ ಫೋರ್ಸ್ ಅಲ್ಲ. ಅದು ನಾನು ಆಲ್ರೆಡಿ ಹೇಳಿದೆ. ನಾನು ನಿಮಗೆ ಸನ್ನು ಮತ್ತೆ ಭೂಮಿ ಮಧ್ಯೆ ಹೇಳಿದೆ ಯಾಕೆ ಹಂಗೆ ತಿರುಗ್ತಾ ಇರತ್ತೆ ಅಂತ. ಓಕೆ, ಇಟ್ ಈಸ್ ಅ ಫೋರ್ಸ್ ಟು ರಿಸಲ್ಟ್ ಫ್ರಮ್ ದ ಆಕ್ಚುಯಲ್ ಫೋರ್ಸ್ ಆಕ್ಟಿಂಗ್ ಟುವರ್ಡ್ ದ ಸೆಂಟರ್. ಅದರ ಸೆಂಟರ್ ಸರ್ಕ್ಯುಲರ್ ಮೋಷನ್ ಸೆಂಟರ್ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ. ಅಂಡ್ ಆಲ್ಸೋ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಆ ಟೈರು ಹಿಂಗೆ ತಿರುಗ್ಬೇಕಾರೆ ಮತ್ತೆ ಹಿಂಗ್ ತಿರುಗ್ಬೇಕಾರೆ ದಿಸ್ ಇಸ್ ಅ ಸೆಂಟರ್. ಹಿಂಗ್ ಯಾಕೆ ಕರ್ವ್ ಇದ್ದಾಗ ಅಂದ್ರೆ ಸೆಂಟರ್. ನೀವು ಯಾವುದೇ ಕರ್ವ್ ತಗೊಳ್ಳಿ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಇಟ್ ಈಸ್ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ದ ಟೈರ್ಸ್ ಅಂಡ್ ಟ್ರ್ಯಾಕ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಗ್ರಾವಿಟಿ. ಸೆಂಟರ್ಗೆ ಯಾವಾಗ್ಲೂ ಮಾಸ್ ಯಾವಾಗಲೂ ಸೆಂಟರ್ ಮೇಲೆ ಇರುತ್ತೆ. ಗೊತ್ತಾಯ್ತಾ? ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬಟ್ಟೆಗಳನ್ನು ತೊಳೆಯುವಾಗ ನೀರಿಗೆ ಮಾರ್ಜಕಗಳನ್ನು ಸೇರಿಸಲಾಗುತ್ತದೆ, ಯಾಕೆಂದ್ರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತವೆ. ಓಕೆ, ಯಾಕೆ ಡಿಟರ್ಜೆಂಟ್ಸ್ ಹಾಕ್ತಿವಿ ನೋಡಿ? ಡಿಟರ್ಜೆಂಟ್ಸ್ಗಳಿಗ ನೀವು ಇಲ್ಲಿನಿದೆ, ನೀರಿನ ಸ್ನಿಗ್ಧತೆ ಹೆಚ್ಚಿಸುತ್ತಾ? ಅಲ್ಲ. ಸ್ನಿಗ್ಧತೆ ಅಂದ್ರೆ ವಿಸ್ಕಾಸಿಟಿ ಕೊಟ್ಟಿದ್ದು ನೋಡಿ. ವಿಸ್ಕಾಸಿಟಿ, ವಾಟ್ ಇಸ್ ವಿಸ್ಕಾಸಿಟಿ? ವಿಸ್ಕಾಸಿಟಿ ಅಂದ್ರೆ ಥಿಕ್ನೆಸ್. ಈಗ ಹನಿ ಎಷ್ಟು ಥಿಕ್ನೆಸ್ ಇರುತ್ತೆ, ವಾಟರ್ ಎಷ್ಟು ಥಿಕ್ನೆಸ್ ಇರುತ್ತೆ, ಮುಟ್ಟಿದ್ರೆ ಗೊತ್ತಾಗತ್ತಲ್ವಾ ಎಷ್ಟು ಹೆಂಗೆ ಹನಿ ಥಿಕ್ನೆಸ್ ಇರುತ್ತೆ ವಾಟರ್. ವಿಸ್ಕಾಸಿಟಿ ಅಂತಂದ್ರೆ ಅದರ ಥಿಕ್ನೆಸ್, ಅದರ ಹೆಂಗೆ ಹರಿಯುತ್ತೆ, ಅದರ ಒಂದು ಇದು. ಓಕೆ, ಸ್ನಿಗ್ಧತೆ ಅಂತ ಕರಿತೀವಿ. ಇದಕ್ಕೂ ಸಂಬಂಧ ಇಲ್ಲ. ಇನ್ನು ಮೇಲ್ಮೈ ಕರ್ಷಣವನ್ನು ಕಡಿಮೆ ಮಾಡುವುದಿದೆಯಲ್ಲ, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ಅಂದ್ರೆ ವಾಟರ್ ಒಂದ್ರ ಮೇಲೆ ಒಂದು ಕಣಗಳು, ಅದರ ಸರ್ಫೇಸ್ ಟೆನ್ಷನ್ ಏನಿರುತ್ತೆ ಒಟ್ಟಿಗೆ ಏನು ಬೈಂಡಿಂಗ್ ಆಗಿರುತ್ತೆ ವಾಟರ್ ಕಣಗಳು, ಅದನ್ನ ಬ್ರೇಕ್ ಮಾಡ್ತಕ್ಕಂಥದ್ದು. ಮಾಡಿದಾಗ ದಟ್ ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ಬಿಕಮ್ ಡಿಕ್ರೀಸ್. ಯಾಕೆ ಬ್ರೇಕ್ ಮಾಡುತ್ತೆ?
ಅವಾಗ ವಾಟರ್ ಬಟ್ಟೆಯ ಕಣಗಳಲ್ಲೂ ಸಣ್ಣ ಸಣ್ಣ ಇದ್ರಲ್ಲೂ ಕೂಡ ಹೋಗಿ ಬಟ್ಟೆನ ಒದ್ದೆ ಮಾಡಬೇಕು. ಜೊತೆಗೆ ಆ ಒಳಗೆಲ್ಲ ಹೋದಾಗ ಡಿಟರ್ಜೆಂಟ್ ಹೋಗಿ ಆ ಒಂದು ನೀರಿನ ಜೊತೆ ಏನಾಗುತ್ತೆ, ಆ ಬ್ರೇಕ್ ಮಾಡಿರೋ ಬಾಂಡ್ಸಿಂಗು ಅದ್ರ ಎಲ್ಲಾ ಪ್ರತಿಯೊಂದು ಬಟ್ಟೆ ಒದ್ದೆ ಆಗಿ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಕೊಳೆ ತೆಗೆದು ವಾಪಸ್ ಅದ್ರ ಮೇಲೆ ಕೂತ್ಕೋಬಾರ್ದು. ಅದು ಫ್ರೀ ಆಗಿ ಹರಿದಾಡ್ಬೇಕು ಕಣಗಳು. ಅರ್ಥ ಆಗ್ತಿದೆಯಲ್ಲ? ಡಿಕ್ರೀಸ್ ದ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಅಂದ್ರೆ ಕಡಿಮೆ ಮೇಲ್ಮೈ ಒತ್ತಡ. ಮಾರ್ಜಕಗಳು ನೀರಿನ ಮೇಲ್ಮೈ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ತೇವಗೊಳಿಸುತ್ತೆ, ಬಟ್ಟೆಯ ನಾರುಗಳಲ್ಲಿ ಹರಡಲು ಮತ್ತು ಬೇಧಿಸಲು ಸಾಧ್ಯವಾಗುತ್ತೆ. ಇದರಿಂದ ಸರ್ಫೇಸ್ ಟೆನ್ಷನ್ ಕಮ್ಮಿ ಆದಾಗ. ಎಮಲ್ಸಿಫಿಕೇಶನ್, ಕೊಳೆ ತೆಗಿಯಕ್ಕೂ ಈಸಿ ಮಾಡುತ್ತೆ. ಓಕೆ, ಏನ್ ಮಾಡುತ್ತೆ ಅದು? ಗ್ರೀಸು ಈ ತರದನ್ನೆಲ್ಲ ಸುತ್ತುಳಿಯಕ್ಕೆ, ಯಾಕಂದ್ರೆ ಎಲ್ಲ ಪ್ರತಿ ಒಂದು ಬಟ್ಟೆ ನಾರುಗಳಲ್ಲಿ ಹೋದಾಗ ಅದು ಮಾರ್ಜಕಗಳು ಹೋಗಿ ಎಮಲ್ಸಿಫೈ ಮಾಡ್ತಕ್ಕಂಥದ್ದು, ಕೊಳಕನ್ನು ಕೆದರತಕ್ಕಂಥದ್ದು. ಓಕೆ, ಮತ್ತೆ ವಾಪಸ್ ಅದ್ರ ಮೇಲೆ ಕೂತ್ಕೋಬಾರ್ದು. ಆಗ ಸರ್ಫೇಸ್ ಟೆನ್ಷನ್ ಕಮ್ಮಿ ಆಗಿರೋದ್ರಿಂದ ಅದು ವಾಪಸ್ ಅದ್ರ ಮೇಲೆ ಕೂತ್ಕೊಳ್ಳಲ್ಲ, ಓಡಾಡ್ತಾ ಇರುತ್ತೆ. ಆಗ ನೀರೇನಾಗುತ್ತೆ, ರಿನ್ಸ್ ಮಾಡಿದಾಗ ಹೊರಟೋಗುತ್ತೆ ನೀರಿನ ಜೊತೆ, ಅಲ್ವಾ ಸರ್? ಸೊ ನೀರಿನ ಮೇಲ್ಮೈ ಖರ್ಚನ್ನು ಕಡಿಮೆ ಮಾಡುವುದರಿಂದ ಇಸ್ ದ ರೈಟ್ ಆನ್ಸರ್. ಬಟ್ಟೆ ಸ್ವಚ್ಛ ಆಗ್ತಕ್ಕಂಥದ್ದು ಆಪ್ಷನ್ 4. ನೆಕ್ಸ್ಟ್ ಬರ್ತೇನೆ. ಶಬ್ದವನ್ನು ಉತ್ಪಾದಿಸಲು ಒಂದು ಉದ್ದದ ಸ್ಟೀಲ್ ಹಳಿಯನ್ನು ಒಡೆಯಲಾಯಿತು. ಇನ್ನೊಂದು ತುದಿಯಲ್ಲಿ ಹಳಿಯ ಸಮೀಪ ತನ್ನ ಕಿವಿಯನ್ನು ಹಿಡಿದಿರೋ ಒಬ್ಬ ವ್ಯಕ್ತಿಯು ಹೀಗೆ ಶಬ್ದದ ಅಲೆಗಳನ್ನು ಕೇಳುತ್ತಾನೆ. ಈಗ ಸಿಂಪಲ್ ಸರ್, ನೀವು ನೋಡಿರ್ತೀರಾ ರೈಲಿಂಗ್ ಇಟ್ಕೊಂಡು ಹತ್ಬೇಕಾದ್ರೆ ಯಾರು ಹಿಂಗ ರೈಲಿಂಗ್ ಮೇಲೆ ಮೆಟ್ಲು ಹತ್ತುತ್ತಾರಲ್ಲ ಸರ್, ಹಿಂಗ್ ಮೆಟ್ಲಿದ್ರೆ ಅಥವಾ ಹಿಂಗ್ ಮೆಟ್ಲು ಇದ್ರೆ ರೈಲಿಂಗ್ ಏನ್ ಹಾಕಿರ್ತಾರೆ, ಇಲ್ಲಿ ಯಾರು ಸುಮ್ಮನೆ ಒಂದು ಕಡ್ಡಿಲೋ ಒಂದು ಮೆಟಲ್ ಅಲ್ಲ ಹೊಡಿತೀರಾ ಅಂತ ಇಟ್ಕೊಳ್ಳಿ. ಇಲ್ಲಿ ಕಿವಿ ಇಟ್ಕೊಂಡು ಒಬ್ಬ ಇಲ್ಲಿ ಕೇಳಿಸ್ಕೊತಾನೆ ಅಂತ ಇಟ್ಕೊಳ್ಳಿ. ಇಲ್ಲಿ ಹೊಡೆದ ಅಥವಾ ಒಂದ್ ಯಾವ್ದಾರೋ ದೊಡ್ಡದು ಮೆಟಲ್ ತಗೊಂಡು ಒಂದ್ ತುದಿಲಿ ಹೊಡೀರಿ, ಇನ್ನೊಂದು ತುದಿಲಿ ಕಿವಿ ಇಟ್ಕೊಳ್ಳಿ. ಓಕೆ, ಒಂದು ಐರನ್ ದೊಡ್ಡದು ಯಾವ್ದಾರೋ ಒಂದು ಪೈಪ್ ತಗೊಂಡು ಒಂದ್ ತುದಿಲಿ ಹೊಡಿ, ಈ ಕಡೆ ಕೇಳಿಸ್ಕೊಳ್ಳಿ. ಎರಡು ಸೌಂಡ್ ಕೇಳುತ್ತೆ ನಿಮಗೆ. ಯಾಕೆ 2 ಸಾರಿ ಕೇಳುತ್ತೆ? ಅಂಡ್ ಫಸ್ಟ್ ಯಾವ್ದು ಕೇಳುತ್ತೆ? ಕಿವಿ ಹಿಂಗ್ ಇಟ್ಕೊಂಡಾಗ, ಅದ್ರ ಮೇಲೆ ಹಿಂಗ್ ಇಟ್ಕೊಂಡಾಗ ನಿಮ್ಗೆ ಫಸ್ಟ್ ಕೇಳೋದು ಆ ಒಂದು ಮೆಟಲ್ ಬಾಡಿಯಿಂದ ಬರೋ ಸೌಂಡ್. 2 ಸಾರಿ, ಮೊದಲು ಸ್ಟೀಲ್ ಮೂಲಕ ನಂತರ ಗಾಳಿಯ ಮೂಲಕ ಬರೋದು ಕೇಳ್ತಕ್ಕಂಥದ್ದು. ಓಕೆ, ಯಾಕೆ ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ, ಮೊದಲು ಗಾಳಿ ಆಮೇಲೆ ನಂತರ. ಇದಕ್ಕೆ ಹಾಕಿದ್ರೆ ತಪ್ಪು. ಯಾಕೆ? ಮೀಡಿಯಂ ಆಫ್ ಟ್ರಾನ್ಸ್ಮಿಷನ್ ಸೌಂಡ್ ಅಂದ್ರೆ ಇವೆಲ್ಲ ಸೌಂಡ್ ಪಾಠಗಳೆಲ್ಲ ಮಾಡಿವಿ, ದಯವಿಟ್ಟು ಓದಿ ಸ್ನೇಹಿತ. ಅದನ್ನ ಹೇಳಿದ್ದು ಬೇಸಿಕ್ಸ್, ನೀವು ಬುಕ್ ಗಳನ್ನ ಓದಿದ್ರೆ ಸಿಗುತ್ತೆ ಇವೆಲ್ಲ. ಯಾಕೆ? ದಟ್ ಇಸ್ ದ ಮೀಡಿಯಂ. ಯಾವುದು? ಸಾಲಿಡ್ ಮೀಡಿಯಂ, ಡೆನ್ಸ್ಡ್ ಮೀಡಿಯಂ. ಎಲ್ಲ ಸಾಲಿಡ್ ಅಂದ್ರೇನು? ಅದ್ರಲ್ಲಿ ಇರ್ತಕ್ಕಂಥ ಕಣ ಒಟ್ಟೊಟ್ಟಿಗೆ ಇರುತ್ತೆ, ಗಾಳಿಲಿ ದೂರ ದೂರ ಇರ್ತದೆ. ಸೊ ಒಟ್ಟೊಟ್ಟಿಗೆ ಇದ್ರೆ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಲ್ವಾ ಸೌಂಡು. ಸೊ ಒಟ್ಟೊಟ್ಟಿಗೆ ಇದ್ದಾಗ, ಸೊ ಫಸ್ಟ್ ನಿಮಗೆ ಕೇಳೋದು ಸ್ಟೀಲ್ ರಾಡ್ ಅಲ್ಲಿ ಈ ಕಡೆ ತುದಿ ಹೊಡೆದ್ರೆ ಈ ಕಡೆ ತುದಿ ಇಟ್ಕೊಂಡು ಫಸ್ಟ್ ಸ್ಟೀಲ್, ಆಮೇಲೆ ಆ ಒಂದು ಇದು ಹೊಡೆದಿರೋ ಏಟ್ಗೆ ಆ ಸೌಂಡ್ ಗಾಳಿಲೂ ಬರ್ತಾ ಇರುತ್ತೆ. ಓಕೆ, ಸೊ ಗಾಳಿಲಿ ಬರೋದು ಆಮೇಲೆ ಕೇಳಿಸುತ್ತೆ. ಸೊ ಆಪ್ಷನ್ 3 ಇಸ್ ದ 2 ಸಲ ಕೇಳ್ತಕ್ಕಂಥದ್ದು. ಓಕೆ, ಥ್ರೂ ದ ಸ್ಟೀಲ್. ಇಟ್ಸ್ ಎಷ್ಟಿರುತ್ತೆ ಅಂತಂದ್ರೆ ಸೌಂಡು ವೆರಿ ಫಾಸ್ಟ್, 6,000 ಮೀಟರ್ ಪರ್ ಸೆಕೆಂಡ್. ನಮ್ಮ ಗಾಳಿಗಿಂತ ಫಾಸ್ಟರ್ ದೆನ್ 17 ಟೈಮ್ಸ್ ಫಾಸ್ಟರ್ ದೆನ್ ಏರ್. ಯಾಕೆ? ಬಿಕಾಸ್ ಆಫ್ ಡೆನ್ಸ್ ಪಾರ್ಟಿಕಲ್. ಅಂದ್ರೆ ಅದ್ರಲ್ಲಿ ಏನು ಪಾರ್ಟಿಕಲ್ ಲೆಸ್ ಡೆನ್ಸ್, ಮೋರ್ ಡೆನ್ಸ್ ಅಂತ ಕರಿತೀವಿ. ಸೊ ಡೆನ್ಸಿಟಿ ಅದ್ರ ಮೇಲೆ ಇದಾಗ್ತಕ್ಕಂಥದ್ದು ಅಲ್ವಾ? ನಿಮ್ಗೆ ಗೊತ್ತಿದೆ, ಘನ ವಸ್ತುಲಿ ಫಸ್ಟ್, ಆಮೇಲೆ ಅನಿಲ, ಆಮೇಲೆ ಗಾಳಿ. ಇದು ಗೊತ್ತಿದೆ ತಾನೆ? ಎಸ್. ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಾನು ಕ್ವಶನ್ಸ್ಗಳನ್ನ ಪ್ರೀವಿಯಸ್ ಮಾಡಿರ್ಕೊಂಡು ದಯವಿಟ್ಟು ನೋಡಿ. ಅದರಲ್ಲಿ ನಿಮಗೆ GK ಕರೆಂಟ್ ಅಫೇರ್ಸ್ 2 ಕವರ್ ಮಾಡಿದೀವಿ ಈ 500 ಸೀರೀಸ್ GK ಸೀರೀಸ್ ಅಲ್ಲಿ. ಎಕ್ಸಾಮ್ಸ್ ನಿಮಗೆ ಮುಂದೆನೂ ಕೂಡ ಇದೆ, HK 708 ಮತ್ತೆ ಅದರ ಪೋಸ್ಟ್ಗಳದ್ದು. ಬಟ್ ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ಕಮೆಂಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.